ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಎರಡು ಮಟನ್ ರೆಸಿಪಿ ಮಾಡ್ತಿದ್ದೇನೆ. ಒಂದು ಮಟನ್ ಕರಿ ಮತ್ತೆ ಇನ್ನೊಂದು ಲಿವರ್ ಉಂಟು, ಸ್ವಲ್ಪ ಉಂಟು. ಇವನ್ ಮಟನ್ ಕೂಡ ಸ್ವಲ್ಪವೇ ಇರುದು. ಸೊ ಮಟನ್ ಲಿವರ್ ಇದೊಂದು ರೆಸಿಪಿ ಮತ್ತೆ ಒಂದು ಮಟನ್ ಕರಿ ಮಾಡ್ತಿದ್ದೇನೆ. ಲಾಸ್ಟ್ ಟೈಮ್ ನಾನು ಲಿವರ್ ಇದು ರೆಸಿಪಿ ಹಾಕಿದ್ದೆ, ಅದು ಬೇರೆ, ಇದು ರೆಸಿಪಿ ಬೇರೆ. ಇದು ಕೂಡ ಒಳ್ಳೇದು ಬರ್ತದೆ, ಟ್ರೈ ಮಾಡಿ ನೋಡಿ ಇದನ್ನು ಕೂಡ. ಇದು ಆಕ್ಚುಲಿ ನಾನು ಇವತ್ತು ಮಾಡಿದಲ್ಲ, ನಾನು ಮಾಡಿ ಇಟ್ಟಿದ್ದೆ, ಆದ್ರೆ ಇವತ್ತು ಹಾಕ್ತಿದ್ದೇನೆ. ನಾವು ಹಾಗೆ ಅಲ್ಲ, ಯೂಟ್ಯೂಬರ್ಸ್ ಹೆಚ್ಚಾಗಿ ನಾವು ಮಾಡಿ ಇಡ್ತೇವೆ, ಮತ್ತೆ ಅದು ಎಡಿಟಿಂಗ್ ಅದೆಲ್ಲ ಆಗುವಾಗ ತುಂಬಾ ಕೆಲಸ ಉಂಟು ಅದ್ರಲ್ಲಿ. ಖಾಲಿ ರೆಕಾರ್ಡಿಂಗ್ ಅಲ್ಲ ನಮ್ಮ ಕೆಲಸ, ತುಂಬಾ ಉಂಟು. ಎಡಿಟಿಂಗ್, ವಾಯ್ಸ್ ವಾಯ್ಸ್ ಓವರ್ ಕೊಡ್ಲಿಕ್ಕೆ ಉಂಟು, ಎಲ್ಲ ಉಂಟು, ತುಂಬಾ ಕೆಲಸ ಉಂಟು ಅದ್ರಲ್ಲಿ. ಸೊ ನಾವು ಮಾಡಿ ಇಡ್ತೀವಿ, ಫಸ್ಟೇ ರೆಕಾರ್ಡಿಂಗ್ ಮಾಡಿ ಇಡ್ತೀವಿ, ನಂತರ ಎಡಿಟಿಂಗ್ ಎಲ್ಲ ಮಾಡಿ ನಂತರ ಹಾಕೋದು. ನಮ್ಗೆ ಯಾವಾಗ ಬೇಕಾಗ ಹಾಕ್ತೀವಿ ನಾವು. ಸೊ ಒಂದು ಪ್ರೊಸೀಜರ್ ಇರ್ತದಲ್ಲ. ನಾನು ಹೆಚ್ಚಾಗಿ ಮಂಡೇ, ವೆನಸ್ಡೇ, ಸ್ಯಾಟರ್ಡೆ ಹಾಕೋದು. ಕೆಲವೊಮ್ಮೆ ಆಚೆ ಈಚೆ ಆದ್ರೆ ಸಂಡೇ ಹಾಗೆಲ್ಲ ಬರ್ತದೆ ನಡುಟಲ್ಲಿ. ಸೊ ಹಾಗೆ ಹಾಕ್ತೇನೆ ನಾನು. ಈ ರೆಸಿಪಿಯನ್ನು ನೋಡಿ, ಒಳ್ಳೇದುಂಟು, ಮತ್ತೆ ಟ್ರೈ ಮಾಡಿ ನೋಡಿ, ಒಳ್ಳೆ ಟೇಸ್ಟ್ ಬರ್ತದೆ. ಇವನ್ ಮಟನ್ ಕರಿ ಉಂಟಲ್ಲ, ಇದು ಮ್ಯಾಂಗ್ಳೂರ್ ಸ್ಟೈಲ್ ಕರಿ ಅಲ್ಲ, ಇದು ಬೇರೆ ಟೈಪ್ ನಾನು ಮಾಡಿದ್ದು. ಒಳ್ಳೇದಂದ್ರೆ ತುಂಬಾ ಒಳ್ಳೇದು ಬರ್ತದೆ ಟೇಸ್ಟ್. ಈ ಅನ್ನ ಜೊತೆ, ರೊಟ್ಟಿ ಜೊತೆ ಎಲ್ಲ ತುಂಬಾ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಟ್ರೈ ಮಾಡಿ ನೋಡಿ. ಫಸ್ಟ್ ನಾನು ಮಟನ್ ಕರಿ ಸ್ಟಾರ್ಟ್ ಮಾಡ್ತಿದ್ದೇನೆ, ನಂತರ ಲಿವರ್ ಇದು ರೆಸಿಪಿ ಹಾಕ್ತೇನೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಎರಡು ರೆಸಿಪಿ ಹಾಕ್ತಿದ್ದೇನೆ. ಅದರಲ್ಲಿ ಫಸ್ಟ್ ನಾನು ಮಟನ್ ಕರಿ ಮಾಡ್ತಿದ್ದೇನೆ. ಸೊ ಮಟನ್ ಕರಿ ಹೇಗೆ ಮಾಡುದು ಅಂತ ನೋಡುವ ಬನ್ನಿ. ಇದು ಮಟನ್ ಕರಿ ನಾನು ಮ್ಯಾಂಗ್ಳೂರ್ ಸ್ಟೈಲ್ ಅಲ್ಲ ಮಾಡುದು, ಇದು ಬೇರೆ ಸ್ಟೈಲ್ ಮಾಡುದು ನಾನು. ಸೊ ಹೇಗೆ ಮಾಡುದು ಅಂತ ನೋಡುವ ಬನ್ನಿ. ಇದು ಕೂಡ ಒಳ್ಳೇದಾಗ್ತದೆ, ಟೇಸ್ಟ್ ಎಲ್ಲ ಒಳ್ಳೇದು, ತುಂಬಾ ಒಳ್ಳೇದು ಬರ್ತದೆ. ಚಪಾತಿ, ರೋಟಿ, ಅನ್ನ ಜೊತೆ ಎಲ್ಲ ತಿನ್ಬಹುದು, ಒಳ್ಳೆ ಟೇಸ್ಟ್ ಬರ್ತದೆ. ನನ್ನ ಹತ್ರ ಮಟನ್ ಸ್ವಲ್ಪವೇ ಇದ್ದದ್ದು, ಅದಕ್ಕೆ ನಾನು ಸ್ವಲ್ಪ ಪೊಟೆಟೊ ಕೂಡ ಹಾಕಿದ್ದೇನೆ, ಸ್ವಲ್ಪ ಜಾಸ್ತಿ ಆಗಲಿ ಅಂತ. ನೀವು ಪೊಟೆಟೊ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಇದರಲ್ಲಿ. ಅದೇ ಪೊಟೆಟೊ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಒಳ್ಳೇದು ಬರ್ತದೆ. ಯಾವ್ದ್ರಲ್ಲಿ ಕೂಡ ನಾನು ಸ್ವಲ್ಪ ಹಾಕ್ತೇನೆ ಹೆಚ್ಚಾಗಿ. ಮಟನಲ್ಲಿ, ಚಿಕನಲ್ಲಿ ಕಮ್ಮಿ, ಮಟನಲ್ಲಿ ಹಾಕ್ತೇನೆ ನಾನು. ಬನ್ನಿ ಈಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ನಾವು. ಮೊದಲಿಗೆ ಮಟನ್ಗೆ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಇಡಿರಿ ಇದನ್ನು. ನಂತರ ಒಂದು ಬಾಣಲೆಗೆ 1 ಟೀ ಸ್ಪೂನ್ ಜೀರಿಗೆ, ಒಂದು ಚಿಕ್ಕ ಪೀಸ್ ಕೆತ್ತೆ, ಒಂದು 4-5 ಲವಂಗ, ಮತ್ತೆ ಏಲಕ್ಕಿ 4-5, ದೊಡ್ಡ ಏಲಕ್ಕಿ 1, ಮತ್ತೆ 1 ಟೀ ಸ್ಪೂನ್ ಪೆಪ್ಪರ್, ಇದನ್ನು ಹಾಕಿ ಫ್ರೈ ಮಾಡಿ. ಮಸ್ಟರ್ಡ್ ಆಯಿಲ್ ಯೂಸ್ ಮಾಡಿದ್ದಕ್ಕೆ, ಮಸ್ಟರ್ಡ್ ಆಯಿಲ್ ಯೂಸ್ ಮಾಡಿದ್ರೆ ಒಳ್ಳೇದಾಗ್ತದೆ, ಅದಕ್ಕೋಸ್ಕರ ಸ್ವಲ್ಪ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡಿ. ನಿಮ್ಮ ಹತ್ರ ನಿಮಗೆ ಮಸ್ಟರ್ಡ್ ಆಯಿಲ್ ಇಷ್ಟ ಇಲ್ಲದಿದ್ರೆ ನೀವು ಯಾವ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ಅದೇ ಮಸ್ಟರ್ಡ್ ಆಯಿಲ್ ಹಾಕಿದ್ರೆ ತುಂಬಾ ಒಳ್ಳೆ ಟೇಸ್ಟ್ ಬರ್ತದೆ ಅಂತ ಹೇಳುದಷ್ಟೇ. ನಂಗೆ ತುಂಬಾ ಇಷ್ಟ, ಇಲ್ಲಿ ಮನೆಯವರಿಗೆ ಕೂಡ ನಮ್ಗೆ ಮಸ್ಟರ್ಡ್ ಆಯಿಲ್ ಅಲ್ಲಿ ಏನಾದ್ರು ಮಾಡಿದ್ರೆ ತುಂಬಾ ಟೇಸ್ಟ್ ಆಗ್ತದೆ. ಸೊ ಹೆಚ್ಚಾಗಿ ಯೂಸ್ ಮಾಡ್ತೇನೆ, ನೋಡ್ತೀನಿ ನೀವು ಸಹ. ಈಗ ಇದಕ್ಕೆ ಒಂದು 6-7 ಗ್ರೀನ್ ಚಿಲ್ಲೀಸ್, ಒಂದು ಚಿಕ್ಕ ಪೀಸ್ ಜಿಂಜರ್, ಮತ್ತೆ ಸ್ವಲ್ಪ ಗಾರ್ಲಿಕ್ ಅನ್ನು ಹಾಕಿ, ಬೆಳ್ಳುಳ್ಳಿಯನ್ನು ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ. ಇದಕ್ಕೆ ಒಂದು 3 ಟೊಮೆಟೊವನ್ನು ಕಟ್ ಮಾಡಿ ಹಾಕಿ. ಟೊಮೆಟೊ ಹೇಗೆ ಬೇಕು ಹಾಗೆ ಕಟ್ ಮಾಡಬಹುದು. ಇದು ಈಗ ಚೆನ್ನಾಗಿ ಸಾಫ್ಟ್ ಆಗುವ ತನಕ ಫ್ರೈ ಮಾಡಬೇಕು. ಟೊಮೆಟೊ ಫುಲ್ ಸಾಫ್ಟ್ ಆಗಬೇಕು, ಅಷ್ಟುವರೆಗೆ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೀಗ ಕೂಲ್ ಮಾಡಿ ಇದನ್ನು ಗ್ರೈಂಡ್ ಮಾಡಿ. ತಣ್ಣಗಾದ ನಂತರ ಗ್ರೈಂಡ್ ಮಾಡಿ ಇಡಿರಿ ಇದನ್ನು. ಈಗ ಒಂದು ಕುಕ್ಕರಿನಲ್ಲಿ 3 ಟೀ ಸ್ಪೂನ್ ಮಸ್ಟರ್ಡ್ ಆಯಿಲ್ ಹಾಕಿ, ಇದಕ್ಕೊಂದು 4 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಗೋಲ್ಡನ್ ಬ್ರೌನ್ ಬರುವ ತನಕ ಇದನ್ನು ಫ್ರೈ ಮಾಡಬೇಕು. ಇದು ಗೋಲ್ಡನ್ ಬ್ರೌನ್ ಆದ ನಂತರ ಇದಕ್ಕೆ ಮಟನ್ ಅನ್ನು ಹಾಕಿ. ನಾನು ಹೇಳಿದೆಲ್ಲ, ಮಟನ್ ನನ್ನ ಹತ್ರ ಸ್ವಲ್ಪವೇ ಇದ್ದದ್ದು, ಒಂದು 1/2 kg ಏನೋ ಇದ್ದದಷ್ಟೇ. ಅದಕ್ಕೋಸ್ಕರ ನಾನು ಒಂದು 3 ಪೊಟೆಟೊವನ್ನು ಕೂಡ ಹಾಕಿದ್ದೇನೆ. ಪೊಟೆಟೊ ಹಾಕುದು ಬಿಡುದು ಅದು ನಿಮ್ಮ ಇಷ್ಟ, ಬೇಕಾದ್ರೆ ಹಾಕ್ಬೋದು. ಆದ್ರೆ ನಾನು ಪ್ರಿಫರ್ ಮಾಡ್ತೇನೆ ಮಟನ್ ಅಲ್ಲಿ ಹೆಚ್ಚಾಗಿ
ಯಾಕಂದ್ರೆ ಪೊಟೆಟೊ ಹಾಕಿದ್ರೆ ಗ್ರೇವಿ ಕೂಡ ಸ್ವಲ್ಪ ಒಳ್ಳೇದು ಬರ್ತದೆ, ತುಂಬಾ ಕೂಡ ಕಾಣ್ತದೆ. ಮತ್ತೆ ಇವನ್ ತಿನ್ಲಿಕ್ಕೆ ಕೂಡ ಪೊಟೆಟೊ ಮತ್ತೆ ಮಟನ್ ಜೊತೆ ಗ್ರೇವಿ ಅದು ಟೇಸ್ಟೇ ಬೇರೆ ಪೊಟೆಟೊ ಹಾಕಿದ್ರೆ. ಸೊ ಪೊಟೆಟೊ ಹಾಕ್ತಿದ್ದೇನೆ. ನಾನೊಂದು 3 ಪೊಟೆಟೊ ಹಾಕಿದ್ದೇನೆ, ಸ್ವಲ್ಪ ಗ್ರೇವಿ ಜಾಸ್ತಿ ಆಗ್ಲಿ ಅಂತ. ಇದನ್ನು ಸ್ವಲ್ಪ ಫ್ರೈ ಮಾಡಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಹಳದಿ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ಎರಡು ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್. ರೆಡ್ ಚಿಲ್ಲಿ ಪೌಡರ್ ನಿಮಗೆ ಖಾರ ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕಿ, ಪ್ರಾಬ್ಲಮ್ ಇಲ್ಲ. ಆದರೆ 2 ಟೀ ಸ್ಪೂನ್ ಹಾಕಿದ್ರೆ ಅಷ್ಟೇನು ಖಾರ ಆಗುದಿಲ್ಲ. ಇದನ್ನು ಸ್ವಲ್ಪ ಫ್ರೈ ಮಾಡಿ, 1-2-3 ನಿಮಿಷ ಫ್ರೈ ಮಾಡಿ. ನಂತರ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕಿ, ಮತ್ತೆ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ. ನಾನು 1 ಕಪ್ ಅಷ್ಟು ನೀರು ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೆಸಿಪಿಯನ್ನು ನೀವು ಎಗ್ಗಿನಲ್ಲಿ ಮಾಡಬಹುದು ಮತ್ತೆ ಚಿಕನ್ ಅಲ್ಲಿ ಕೂಡ ಮಾಡಬಹುದು. ನೋಡಿ, ನಾನೊಂದು 15 ಮಿನಿಟ್ಸ್ ಬಾಯ್ಲ್ ಮಾಡಿದ್ದೇನೆ. ನಂತರ ನಾನೀಗ ಇನ್ನೊಂದು ಕಪ್ ನೀರು ಹಾಕ್ತಿದ್ದೇನೆ. ಹಾಕಿ ಈಗ ನಾನು ಇದನ್ನು ಮಿಕ್ಸ್ ಮಾಡಿ ಕುಕ್ ಮಾಡಲಿಕ್ಕೆ ಇಡ್ತೇನೆ. ಕುಕ್ಕರನ್ನು ಕವರ್ ಮಾಡಿ 8 ವಿಸಿಲ್ ಅಷ್ಟು ನಾನು ಇಡ್ತೇನೆ. ನೋಡಿ, ಒಳ್ಳೆ ಬೆಂದಿದೆ ಇದು. ಆಯ್ತು, ನಮ್ಮ ಗ್ರೇವಿ ರೆಡಿ ಉಂಟು. ಈಗ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಈ ಗ್ರೇವಿ ನೋಡಿ ಅಂತ ಎಷ್ಟು ತಿಕ್ ಆಗಿದೆ. ಈಗ ಒಳ್ಳೆದಾಗ್ತದೆ, ಒಳ್ಳೆ ಟೇಸ್ಟ್ ಬರ್ತದೆ. ನಮ್ಗಂತೂ ತುಂಬಾ ಖುಷಿ ಆಯ್ತು ಇದು ತಿನ್ಲಿಕ್ಕೆ. ನಾವು ಅನ್ನ ಜೊತೆ ಮತ್ತೆ ರಾತ್ರಿ ಹೆಚ್ಚಾಗಿ ನಾವು ಚಪಾತಿ ತಿನ್ನೋದು. ಸೊ ಚಪಾತಿ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿದೆ. ನನಗೆ ಖುಷಿ ಆಗಿತ್ತು ಇದು. ಇದಕ್ಕೆ 1/2 ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ 1 ನಿಮಿಷ ಕುದಿಸಿ. ಮತ್ತೆ ಸರ್ವ್ ಮಾಡಿ. ಇದೊಮ್ಮೆ ಟ್ರೈ ಮಾಡಿ ನೋಡಿ. ನೀವು ಚಿಕನ್ ಅಲ್ಲಿ ಕೂಡ ಟ್ರೈ ಮಾಡಬಹುದು, ಹೇಳಿದಲ್ಲ. ಟ್ರೈ ಮಾಡಿ ನೋಡಿ, ಇದು ತುಂಬಾ ಒಳ್ಳೇದು ಬರ್ತದೆ. ನಮ್ಮ ಮಟನ್ ಕರಿ ರೆಡಿ ಆಗಿದೆ. ಇದನ್ನು ನೀವು ಚಪಾತಿ ಜೊತೆ ಅನ್ನ ಜೊತೆ ತಿನ್ಬಹುದು, ಒಳ್ಳೇದಾಗ್ತದೆ. ಇವನ್ ಪರೋಟದ ಜೊತೆ ಕೂಡ ಒಳ್ಳೇದಾಗಬಹುದು ಇದು. ಗಾರ್ನಿಶಿಂಗ್ಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಈಗ ನಾವು ನೆಕ್ಸ್ಟ್ ರೆಸಿಪಿ ಹೋಗುವ. ಸ್ವಲ್ಪ ಇತ್ತು ನನ್ನ ಹತ್ರ ಲಿವರ್. ನಾನೀಗ ಇದನ್ನು ವಾಶ್ ಮಾಡ್ತಿದ್ದೇನೆ. ವಾಶ್ ಮಾಡುದಂದ್ರೆ ನಾನು ಸ್ವಲ್ಪ ವೆನಿಗರ್ ಹಾಕಿ ಇದಕ್ಕೆ ನೀರು ಹಾಕ್ತಿದ್ದೇನೆ. ನೀರು ಹಾಕಿ ಒಂದು 15 ಮಿನಿಟ್ಸ್ ಅಷ್ಟು ನಾನು ಇಡ್ತೇನೆ. ಆಗ ಅದರ ಎಲ್ಲ ಡರ್ಟ್ ಎಲ್ಲ ಹೋಗ್ತದಲ್ಲ, ಮತ್ತೆ ಸ್ಮೆಲ್ ಕೂಡ ಸ್ವಲ್ಪ ಹೋಗ್ತದೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು 15 ಮಿನಿಟ್ಸ್ ಇಡೀರಿ, ಮತ್ತೆ ನೀರನ್ನು ಬಿಸಾಡಿ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ 1-2-3 ಟೀ ಸ್ಪೂನ್ ಎಣ್ಣೆ ಹಾಕಿ, ನಂತರ ಈ ಲಿವರ್ ಪೀಸಸ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಒಂದು 5 ಮಿನಿಟ್ಸ್ ಅಟ್ಲೀಸ್ಟ್ ನೀವು ಫ್ರೈ ಮಾಡಬೇಕು. ಆಗ ಅದರ ಕಲರ್ ಎಲ್ಲ ಚೇಂಜ್ ಆಗ್ತದೆ.
ಇದು ರೆಸಿಪಿ ಕೂಡ ತುಂಬಾ ಈಸಿ ಉಂಟು, ತುಂಬಾ ಅಂದ್ರೆ ತುಂಬಾ ಈಸಿ ಉಂಟು. ನೀವು ಮಟನ್ ಲಿವರ್ ಬದಲು ಚಿಕನ್ ಲಿವರ್ ಕೂಡ ಯೂಸ್ ಮಾಡಬಹುದು ಇಲ್ಲಿ. ಇದಕ್ಕೆ ಈಗ 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು 4-5 ಗ್ರೀನ್ ಚಿಲ್ಲೀಸ್ ಅನ್ನು ರಫ್ಲಿ ಚಾಪ್ ಮಾಡಿ ಹಾಕಿ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಿ ಇನ್ನೂ ಒಂದು 4-5 ಮಿನಿಟ್ಸ್ ಫ್ರೈ ಮಾಡಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್. ಚಿಲ್ಲಿ ಫ್ಲೇಕ್ಸ್ ಇಲ್ಲದಿದ್ರೆ ಚಿಲ್ಲಿ ಪೌಡರ್ ಕೂಡ ಹಾಕಬಹುದು. ಇದನ್ನೀಗ ಮಿಕ್ಸ್ ಮಾಡಿ. ನಾನು ಇದಕ್ಕೆ ನೀರು ಹಾಕಲಿಲ್ಲ ಇಷ್ಟುವರೆಗೆ. ಹೈ ಫ್ಲೇಮ್ ಅಲ್ಲಿ ಇದನ್ನು ಮಾಡಬೇಡಿ, ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನು ಹೀಗೆ ಮಾಡಿ. ಲಾಸ್ಟಿಗೆ ಇದಕ್ಕೆ 1 ಕಪ್ ಅಷ್ಟು ಮೊಸರನ್ನು ಹಾಕಿ, ಆ ಮೊಸರಿದು ಕಪ್ಪಿಗೆ ಸ್ವಲ್ಪ 2-3 ಟೀ ಸ್ಪೂನ್ ಅಷ್ಟು ನೀರನ್ನು ಹಾಕಿ ಇದಕ್ಕೆ ಹಾಕಿ ಇದಕ್ಕೆ ಈಗ 1/2 ಟೀ ಸ್ಪೂನ್ ಗರಂ ಮಸಾಲಾ ಪೌಡರ್, 1/2 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತೆ ಇದನ್ನು ಕವರ್ ಮಾಡಿ ಒಂದು 10 to 15 ಮಿನಿಟ್ಸ್ ಕುಕ್ ಮಾಡಿ. ಅದು ಬೇಯ್ತದಲ್ಲ ಅಷ್ಟುವರೆಗೆ ಇದನ್ನು ಬೇಯಿಸಬೇಕು. ಮಟನ್ ಲಿವರ್ ಚೆನ್ನಾಗಿ ಬೆಂದಿರಬೇಕು, ಅಷ್ಟುವರೆಗೆ ಬೇಯಿಸಿದನ್ನು 10 to 15 ಮಿನಿಟ್ಸ್ ಒಳಗೆ ಆಗ್ತದೆ, ಬೇಯ್ತದೆ ಲಿವರ್. ಇದಕ್ಕೆ ನಾನು ಉಪ್ಪು ಹಾಕಲಿಲ್ಲ ಇಷ್ಟುವರೆಗೆ. ಈಗ ಇದಕ್ಕೆ ಉಪ್ಪು ಹಾಕ್ತಿದ್ದೇನೆ. ಉಪ್ಪು ಹಾಕಿ 1-2 ನಿಮಿಷ ಇಡೀರಿ, ನಂತರ ಸರ್ವ್ ಮಾಡಿ. ಸರ್ವ್ ಮಾಡುವಾಗ ಗಾರ್ನಿಶಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ನಮ್ಮ ಮಟನ್ ಲಿವರ್ ರೆಡಿ ಆಗಿದೆ. ಟ್ರೈ ಮಾಡಿ ನೋಡಿ. ಇದು ಕೂಡ ನೀವು ಟ್ರೈ ಮಾಡಿ. ಮಟನ್ ಇಲ್ಲದಿದ್ರೆ ಚಿಕನ್ ಲಿವರ್ ಅಲ್ಲಿ ಟ್ರೈ ಮಾಡಬಹುದು. ನೋಡಿ, ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನೀವು ಟ್ರೈ ಮಾಡಿ, ಮತ್ತೆ ನಂಗೆ ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.